ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ 7, 1984 ಒಂದು ಅದ್ಭುತವಾಗಿರೋ ಸಿನಿಮಾ ತೆರೆ ಕಾಣುತ್ತೆ. ಆ ಸಿನಿಮಾ ಯಾವುದು ಅಂತಂದರೆ ಅಪೂರ್ವ ಸಂಗಮ ಸಿನಿಮಾ. ಈ ಸಿನಿಮಾದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಮತ್ತು ವರನಟ ಅಣ್ಣವರು, ಅಂಬಿಕಾ ಅವರು, ಬಾಲಕೃಷ್ಣ ಅವರು, ವಜ್ರಮುನಿ ಅವರು, ತೂದುಪ್ ಶ್ರೀನಿವಾಸ್ ಅವರು ಇಷ್ಟು ಜನ ಅಭಿನಯ ಮಾಡ್ತಾರೆ. ಈ ಅದ್ಭುತ ತಾರಾಗಣ ನೋಡಿದ್ರೇ ಅನ್ಸುತ್ತೆ ನಮಗೆ ಈ ಸಿನಿಮಾ 100% ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಆಗಿನ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಖಲೆ ಕೂಡ ಮಾಡಿರುತ್ತೆ ಅಂತ. ಈ ಸಿನಿಮಾ ತೆರೆ ಕಂಡಿದ್ದು ಯಾವಾಗ ಮತ್ತು ಈ ಸಿನಿಮಾ ಯಾವೆಲ್ಲ ದಾಖಲೆ ಮಾಡ್ತೋ, ಈ ಸಿನಿಮಾಗೆ ಬಜೆಟ್ ಎಷ್ಟಾಗಿದ್ರು, ಕಲೆಕ್ಷನ್ ಎಷ್ಟಾಗಿತ್ತು ಮತ್ತು ಈ ಸಿನಿಮಾ ಯಾವೆಲ್ಲ ರೆಕಾರ್ಡ್ಗಳನ್ನ ಮಾಡ್ತೋ ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಿನಿಮಾ ತೆರೆ ಕಂಡಿದ್ದು ಡಿಸೆಂಬರ್ 7. ಈ ಸಿನಿಮಾ ಸತತವಾಗಿ 100 ದಿನಗಳ ಕಾಲ ಅದ್ಭುತ ಪ್ರದರ್ಶನ ಕೂಡ ಕಾಣುತ್ತೆ. ಈ ಸಿನಿಮಾ ಬೆಂಗಳೂರಿನ ಮುಖ್ಯ ಚಿತ್ರಮಂದಿರ ಸಂತೋಷ ರಿಲೀಸ್ ಆಗುತ್ತೆ. ಸಂತೋಷಲ್ಲಿ ಅಣ್ಣವ್ರದ್ದು 2ನೇ ಸಿನಿಮಾ ಇದು ರಿಲೀಸ್ ಆಗಿದ್ದು. ಇದಕ್ಕಿಂತ ಮುಂಚೆ ಆಲು ಜೇನು ಸಿನಿಮಾ ತೆರೆ ಕಂಡು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗಿರುತ್ತೆ. ಸಂತೋಷ್ ಚಿತ್ರಮಂದಿರದಲ್ಲಿ ಹಿಂದಿ ಮತ್ತು ತೆಲುಗು ಸಿನಿಮಾಗಳನ್ನ ಜಾಸ್ತಿ ಆಗ್ತಿರ್ತಾರೆ. ಅಣ್ಣವ್ರ ಸಿನಿಮಾಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಅಂದರೆ 1980-90ರಲ್ಲಿ ಮೊದಲು ಆಲು ಜೇನು ಸಿನಿಮಾ ರಿಲೀಸ್ ಆಗುತ್ತೆ ಸಂತೋಷಲ್ಲಿ. ನಿಮಗೆಲ್ಲ ಗೊತ್ತು, 80 ಅಡಿ ಕಟೌಟು ಅಣ್ಣವ್ರದ್ದು ಹಾಕಿದ್ರು. ಆ ಕಟೌಟು ಸಿಕ್ಕಾಪಟ್ಟೆ ದೊಡ್ಡ ಕಾಂಟ್ರವರ್ಸಿ ಕೂಡ ಕಾರಣ ಆಗಿತ್ತು. ಯಾಕೆಂತಂದರೆ ಕನ್ನಡದಲ್ಲಿ ಮೊದಲು 80 ಅಡಿ ಕಟೌಟು ಅಣ್ಣವ್ರಿಗೆ ಹಾಕಿದ್ದು ಅಂತ. ಅದಾದಮೇಲೆ ಅಪೂರ್ವ ಸಂಗಮ ಸಿನಿಮಾ ಅದೇ ಮುಖ್ಯ ಚಿತ್ರಮಂದಿರ ಸಂತೋಷಲ್ಲಿ ರಿಲೀಸ್ ಆಗುತ್ತೆ. ಅಣ್ಣವ್ರು ಯಾವಾಗಲೂ ಅನ್ಕೋತಿದ್ದಂತೆ, ನಾನು ಶಂಕರ್ ನಾಗ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು. ಯಾಕೆಂತಂದರೆ ಶಂಕರ್ ನಾಗ್ ಒಂದು ಅದ್ಭುತವಾಗಿರೋ ಒಂದು ಯಂಗ್ಸ್ಟರು, ಸಿಕ್ಕಾಪಟ್ಟೆ ಸ್ಪೀಡಾಗಿ ಕೆಲಸ ಮಾಡ್ತಾರೆ. ಅವರ ಒಂದು ಚಲನವಲನಗಳನ್ನ ನೋಡಬೇಕು, ಅವ್ರು ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರನೇ ಈ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರು ಕೂಡ ಆಯ್ಕೆ ಆಗ್ತಾರೆ. ಈ ಸಿನಿಮಾ ಮೂಲ ಕನ್ನಡದಲ್ಲ, ಈ ಸಿನಿಮಾ ಹಿಂದಿ ರಿಮೇಕ್ ಸಿನಿಮಾ. ಹಿಂದಿಯಲ್ಲಿ ಜಾನಿ ಮೇರನಮ್ ಅಂತ ಒಂದು ಸಿನಿಮಾ ಬಂದಿರುತ್ತೆ. ಆ ಸಿನಿಮಾನ ಕನ್ನಡಕ್ಕೆ ತಗೊಬಂದು ವೈ.ಆರ್. ಸ್ವಾಮಿ ಅವರು ನಿರ್ದೇಶನ ಮಾಡ್ತಾರೆ. ನಿರ್ಮಾಪಕ ಕೂಡ ಅವರೇ ಆಗಿರ್ತಾರೆ. ಅಣ್ಣವ್ರ ಬ್ಯಾನರಲ್ಲಿ ಮಾತ್ರ ಅಣ್ಣವ್ರು ಕೆಲಸ ಮಾಡ್ತಿರ್ತಾರೆ. ಮೊದಲನೇ ಟೈಮು ಅಣ್ಣವ್ರ ಬ್ಯಾನರ್ನ ಬಿಟ್ಟು ಬೇರೆ ಒಂದು ಅಂದರೆ ವಜ್ರಶ್ರೀ ಕಮೆನ್ಸ್ನ ಬಿಟ್ಟು ಬೇರೆಯವ್ರಿಗೆ ಕಾಲ್ ಶೀಟ್ ಕೊಡೋದು ವೈ.ಆರ್. ಸ್ವಾಮಿ ಅವರಿಗೆ. ವೈ.ಆರ್. ಸ್ವಾಮಿ ಅವರು ನಿರ್ಮಾಣ ಜೊತೆಗೆ ನಿರ್ದೇಶನ ಮತ್ತು ಕತೆ ಕೂಡ ಅವರೇ ಬರೆದಿರ್ತಾರೆ ಕನ್ನಡದಲ್ಲಿ. ಆದರೆ ಈ ಸಿನಿಮಾ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಮತ್ತು ಅಣ್ಣವರು. ಜನಕ್ಕೆ ಕುತೂಹಲ ಏನಿತ್ತು ಅಂತಂದರೆ ಈ ಸಿನಿಮಾದಲ್ಲಿ ಅಣ್ಣವರು ಕನ್ನಡ ಪಾತ್ರ ಮಾಡ್ತಿದ್ದಾರೆ, ಜೊತೆಗೆ ಪೊಲೀಸ್ ಪಾತ್ರ ಕೂಡ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅಣ್ಣವ್ರು ಈ ಸಿನಿಮಾದಲ್ಲಿ ಯಾವ ಥರ ಒಂದು ಅಭಿನಯ ಮಾಡಿದ್ದಾರೆ ಅಂದರೆ ಕಾಮಿಡಿ ಕೂಡ ಅವರೇ ಮಾಡ್ತಾರೆ, ಫೈಟು ಕೂಡ ಅವರೇ ಮಾಡ್ತಾರೆ, ಡ್ಯಾನ್ಸು ಕೂಡ ಅವರೇ ಆಡಿದ್ದಾರೆ. ಈ ಸಿನಿಮಾದಲ್ಲಿ ಕಳ್ಳನೂ ಅಣ್ಣವರೇನೆ, ಪೊಲೀಸು ಕೂಡ ಅಣ್ಣವರೇನೆ. ಒಂದು ದೊಡ್ಡ ಒಬ್ಬ ಕಳ್ಳನ ಹಿಡಿಯೋದಕ್ಕೋಸ್ಕರ, ಅಂದರೆ ಒಬ್ಬ ಮುಖ್ಯ ಖಳನಾಯಕನನ್ನ ಅವನ ಹತ್ರ ಹೋಗೋದಕ್ಕೋಸ್ಕರ ಮೊದಲಿಂದನೇ ಒಂದು ಕಳ್ಳನ ವೇಷ ಧರಿಸ್ಕೊಂಡು ಒಬ್ಬ ಪೊಲೀಸ್ ಆಫೀಸರ್, ಒಂದು CID ಥರ ಯಾವ ಥರ ಕಳ್ಳನ ಹಿಡಿತಾರೆ ಅನ್ನೋದು ಈ ಸಿನಿಮಾದ ಕತೆ. ಮತ್ತು ಚಿಕ್ಕ ವಯಸ್ಸಲ್ಲೇ ಬೇರೆ ಆಗಿರ್ತಾರೆ, ಒಂದು ಅಣ್ಣ ತಮ್ಮದಿರು. ಆ ಅಣ್ಣ ತಮ್ಮದಿರು ದೊಡ್ಡವರನ್ನಲ್ಲಿ ಯಾವ ರೀತಿ ಒಂದಾಗ್ತಾರೆ ಅನ್ನೋದು ಈ ಸಿನಿಮಾದ ಇನ್ನೊಂದು ಕತೆ. ಈ ಕತೆ ಔಟ್ ಆ್ಯಂಡ್ ಔಟು ಕಂಪ್ಲೀಟ್ಲಿ ರಿವೆಂಜ್ ಸ್ಟೋರಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಣ್ಣವ್ರದ್ದು ಈ ಸಿನಿಮಾದಲ್ಲಿ ಅವ್ರ ಆ್ಯಕ್ಷನ್ಗಿಂತ ಅವ್ರು ಮಾಡೋಂಥ ಕಾಮಿಡಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತು ಶಂಕರ್ ನಾಗ್ ಅವ್ರ ಫೈಟ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಅಣ್ಣವ್ರದ್ದು ಶಂಕರ್ ನಾಗ್ ಅವ್ರ ಇಬ್ಬರದ್ದು ಒಂದು ಫೈಟ್ ಇದೆ, ಆ ಒಂದು ನದಿ ಹತ್ರ. ಆ ಫೈಟು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಯಾಕೆಂತಂದರೆ ಎಲ್ಲೂ ಕೂಡ ಶಂಕರ್ ನಾಗ್ ಅವ್ರನ್ನ ಈ ಸಿನಿಮಾದಲ್ಲಿ ಡಮ್ಮಿ ಮಾಡೇ ಇಲ್ಲ. ಅಣ್ಣವ್ರು ದೊಡ್ಡ ನಟ ಅಥವಾ ಶಂಕರ್ ನಾಗು ಆಮೇಲೆ ಬಂದವರು, ಅವರು ಸ್ವಲ್ಪ ಕ್ಯಾರೆಕ್ಟರ್ ಕಮ್ಮಿ ಕೊಟ್ಟು ಅಣ್ಣವ್ರನ್ನ ಮೇಲೆ ಎತ್ತಬೇಕು ಅನ್ನೋ ಕೆಲಸ ಕೂಡ ಇಲ್ಲಿ ನಡೆದಿಲ್ಲ. ಯಾಕೆಂತಂದರೆ ಶಂಕರ್ ನಾಗ್ ಅವ್ರಿಗೆ ಮತ್ತು ಅಣ್ಣವ್ರಿಗೆ ಇಬ್ಬರಿಗೂ ಕೂಡ ಒಂದು ಈಕ್ವಲ್ ಒಂದು ಗೌರವ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಸಿನಿಮಾ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾನ ವೈ.ಆರ್. ಸ್ವಾಮಿ ಅವರಿಗೆ ನಿರ್ದೇಶನ ಕೊಡೋದಕ್ಕೆ ಒಂದು ಪ್ರಮುಖ ಕಾರಣ ಏನು ಅಂತಂದರೆ ವೈ.ಆರ್. ಸ್ವಾಮಿ ಅವರು ಈ ಸಿನಿಮಾ ನಿರ್ದೇಶನ ಮಾಡಿ ನಿರ್ಮಾಣ ಮಾಡ್ತಾರೆ. ಈ ಸಿನಿಮಾನ ಹಂಚಿಕೆ ಮಾಡಿದ್ದು, ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು ವಜ್ರೇಶ್ವರಿ ಕಮ್ಮೈಸ್ ಮೂಲಕ ಅಂತಲೇ ಹೇಳ್ಬೋದು. ಮತ್ತು ಈ ಸಿನಿಮಾದಲ್ಲಿ ಹಾಡುಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಸಾಂಗು ಈ ಸಿನಿಮಾದಲ್ಲಿ ಚೆನ್ನಾಗಿದೆ. 5 ಹಾಡಿದೆ. 5 ಹಾಡು ನೀವು ಕೇಳ್ಬೋದು, ಮತ್ತೆ ಕೇಳಬೇಕು ಅನಿಸುತ್ತೆ. ಈ ಸಿನಿಮಾದ ಬಜೆಟ್ ಆಗಿನ ಕಾಲಕ್ಕೇ 75-80 ಲಕ್ಷ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಆದರೆ ಈ ಸಿನಿಮಾದ ಕಲೆಕ್ಷನ್ ಎಷ್ಟಾಗಿತ್ತು ಅಂತಂದರೆ ಆವಾಗಿನ ಕಾಲಕ್ಕೇ ಅಣ್ಣವ್ರ ಸಿನಿಮಾಗಳು ಮಿನಿಮಮ್ 3-4 ಕೋಟಿ ಕಲೆಕ್ಟ್ ಮಾಡ್ತಿತ್ತು. ಆದರೆ ಈ ಸಿನಿಮಾದಲ್ಲಿ ಅಣ್ಣವ್ರ ಜೊತೆಗೆ ಶಂಕರ್ ನಾಗ್ ಅವ್ರು ಕೂಡ ಇದ್ದಾರೆ. ಹಾಗಾಗಿ ಈ ಸಿನಿಮಾ 3.5 ಕೋಟಿಯಷ್ಟು ಕೂಡ ಕಲೆಕ್ಷನ್ ಕೂಡ ಮಾಡಿರುತ್ತೆ ದೊಡ್ಡ ಮಟ್ಟದಲ್ಲಿ. ಈ ಸಿನಿಮಾ ರಿಲೀಸ್ ಆಗಿರೋ ಅಷ್ಟು ಥಿಯೇಟರ್ ಕೂಡ 100 ಡೇಸ್ನ ಕೂಡ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾದ ಮೂಲಕನೇ ಶಂಕರ್ ನಾಗ್ ಅವ್ರಿಗೆ ಅಣ್ಣವರ ಒಂದು ಮುಂದಿನ ಸಿನಿಮಾ, ಒಂದು ಮುತ್ತಿನ ಕತೆ ಸಿನಿಮಾದು ಒಂದು ಚಾನ್ಸ್ ಸಿಕ್ಕಿದ್ದು. ಅಂದರೆ ಅಣ್ಣವ್ರ ಕಾಲ್ ಶೀಟ್ ಸಿಕ್ಕಿದ್ದು. ಯಾಕಂತಾರೆ ಅಣ್ಣವ್ರ ಕಾಲ್ ಶೀಟು ಸಿಕ್ಕಾಪಟ್ಟೆ ದುಬಾರಿ ಆಗಿತ್ತು ಆ ಒಂದು ಟೈಮಲ್ಲಿ. ಈ ಒಂದು ಚಿತ್ರೀಕರಣ ನಡಿಬೇಕಾದ್ರೆ ಅಣ್ಣವ್ರು ಹೇಳಿದ್ರಂತೆ ಶಂಕರ್ ನಾಗ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ, ನನಗೂ ಅದರ ಒಂದು ಸಿನಿಮಾ ಮಾಡಿ ಅಂತ ಅಂದ್ಬಿಟ್ಟು. ಆಗ ಶಂಕರ್ ನಾಗ್ ಅವರು ಈ ಒಂದು ಸಿನಿಮಾ ನಡಿಬೇಕಾದ್ರೆ ಅಣ್ಣವ್ರಿಗೆ ಒಂದು ಮುಂದಿನ ಕತೆ ಹೇಳಿ ಮುಂದಿನ ಸಿನಿಮಾದಲ್ಲಿ ಅಣ್ಣವ್ರ ಜೊತೆ ಅವರು ಅಭಿನಯ ಕೂಡ ಮಾಡ್ತಾರೆ. ಅಣ್ಣವ್ರಿಗೆ ಡೈರೆಕ್ಷನ್ ಕೂಡ ಮಾಡ್ತಾರೆ ಒಂದು ಮುತ್ತಿನ ಕತೆ. ಈ ಸಿನಿಮಾಗೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಕೊಟ್ಟಿದ್ದಾರೆ. ನಿಮಗೆ ಈ ಸಿನಿಮಾದ ಯಾವ ಸಾಂಗ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಿನ್ನಲ್ಲಿ ಕಂಡು ಬೆರಗಾದೆನು ಆನಂದದಿಂದ ಹುಚ್ಚ